ಮುಂದಿನ ದಿನಗಳಲ್ಲಿ ಎದುರಾಗುತ್ತಾ ಇಂಧನ ಬಿಕ್ಕಟ್ಟು. ಮೋದಿಯವರ ಸಂದೇಶ ದೇಶವಾಸಿಗಳಿಗೆ ಒಂದು ರೀತಿಯಲ್ಲಿ ಟೆನ್ಷನ್ ಶುರುವಾಗ್ತಾ ಇದೆ. ಪ್ರಧಾನಿ ಮೋದಿಯವರ ಈ ಹೇಳಿಕೆಗೆ ವಿಪಕ್ಷ ನಾಯಕರುಗಳು ಕೌಂಟರ್ ಕೊಟ್ಟಿದ್ದಾರೆ. ಮೋದಿಯವರ ಹೇಳಿಕೆಯಿಂದ ಕೆರಳಿ ಕೆಂಡವಾಗಿದ್ದಾವೆ ವಿಪಕ್ಷಗಳು, ಪ್ರಮುಖವಾಗಿ ಇಂಡಿ ಕೂಟ. ಮೋದಿಯವರ ನಿನ್ನೆಯ ಹೇಳಿಕೆ ಮತ್ತು ಸಂದೇಶಗಳು ಕೋಲಾಹಲವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ. ಎಲ್ಲ ಕಡೆಯೂ ಕೂಡ ಚರ್ಚೆಯಾಗ್ತಾ ಇದೆ ಏನಾಗಬಹುದು ಅಂತ. ದೇಶ ಕಷ್ಟ ಕಾಲವನ್ನ ಎದುರಿಸಲಿದೆಯಾ ಅನ್ನುವಂತಹ ಪ್ರಶ್ನೆಗಳು, ಚರ್ಚೆಗಳು. ಇದರ ಮಧ್ಯೆ ರಾಜನಾಥ್ ಸಿಂಗ್ ಅವರು ಸಭೆ ನಡೆಸಿದ್ದಾರೆ. ಏನೆಲ್ಲ ಡಿಸ್ಕಸ್ ಆಗಿದೆ, ಏನಾಗಬಹುದು ಮುಂದಿನ ದಿನಗಳ ನಿರ್ಧಾರ, ಎಂಥ ಪರಿಸ್ಥಿತಿಯನ್ನ ಭಾರತ ದೇಶ ಎದುರಿಸುತ್ತೆ, ಇದೆಲ್ಲವೂ ಕೂಡ ಕುತೂಹಲಕಾರಿಯಾಗಿದೆ. ಮೋದಿ ಅವರ ಅಷ್ಟ ಸಂದೇಶ, 8 ಸಂದೇಶಗಳು. ಪ್ರಧಾನಿ ಮೋದಿ ಅವರ ಹೇಳಿಕೆಗೆ ವಿಪಕ್ಷ ನಾಯಕರುಗಳು ತಿರುಗೇಟನ್ನು ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಅವರು ನಿನ್ನೆ ಭಾಷಣವನ್ನು ಮಾಡಿದ್ರು. ಆ ಭಾಷಣದಲ್ಲಿ ಅವರು ಕೊಟ್ಟಂತಹ ಸಂದೇಶಗಳು, ಒಂದೆಡೆ ಪಂಚರಾಜ್ಯ ಚುನಾವಣೆಯ ಈ ಒಂದು ಭರ್ಜರಿ ಜಯ ಏನು ಸಿಕ್ಕಿದೆ ಅವರಿಗೆ 3 ರಾಜ್ಯಗಳಲ್ಲಿ, ಅದನ್ನು ಉಲ್ಲೇಖಿಸ್ತಾ ಪಶ್ಚಿಮ ಬಂಗಾಳದ ಮತದಾರರನ್ನು ಉದ್ದೇಶಿಸ್ತಾ ಮಾತಾಡ್ತಾ ಎಲ್ಲವೂ ಹೇಳಿದ್ರು. ಆದರೆ ತದನಂತರದಲ್ಲಿ ಕೊಟ್ಟಂತಹ ಸಂದೇಶಗಳೇನಿತ್ತು, ಪ್ರಮುಖವಾಗಿ ಇನ್ನೊಂದು ವರ್ಷ ಚಿನ್ನವನ್ನ ಖರೀದಿಸಬೇಡಿ, ಚಿನ್ನವನ್ನು ಖರೀದಿ ಮಾಡಬೇಡಿ ಅಂತ ಹೇಳೋದು ಯಾವ ಅಭಿವೃದ್ಧಿಯ ಲಕ್ಷಣ ಅಂತ ಈಗ ತಿರುಗೇಟನ್ನು ಕೊಡ್ತಾ ಇದ್ದಾರೆ ವಿಪಕ್ಷ ನಾಯಕರು. ಇದರ ಜೊತೆಗೆ ತೈಲ, ಪೆಟ್ರೋಲ್, ಡೀಸೆಲ್ ಇದೇನಿದೆಯಲ್ಲ, ಈ ವಿಚಾರದಲ್ಲಿ ಇತಿಮಿತಿಯಲ್ಲಿ ಬಳಸಿ, ಹೆಚ್ಚಾಗಿ ಸಾರ್ವಜನಿಕ ಟ್ರಾನ್ಸ್ಪೋರ್ಟ್ಗಳ ಮೇಲೆ ಅವಲಂಬಿತರಾಗಿ, ಬೈಕ್ ಏನೆಲ್ಲ ಪರ್ಸನಲ್ ವೆಹಿಕಲ್ಸ್ ಇಟ್ಕೊಂಡಿರ್ತಾರೆ ಅದನ್ನು ಅವಾಯ್ಡ್ ಮಾಡಿ, ವಿದೇಶಿ ಪ್ರವಾಸವನ್ನು ಅವಾಯ್ಡ್ ಮಾಡಿ, ಈ ಥರದ ಹೇಳಿಕೆಗಳೇನು ಕೊಡ್ತರು ಮೋದಿಯವರು, ಇದು ಆಡಳಿತಾತ್ಮಕವಾಗಿ ಮೋದಿಯವರು ವಿಫಲರಾದರ ಅನ್ನುವಂತಹ ವಿಪಕ್ಷದವರ ತಿರುಗೇಟು, ಚರ್ಚೆಗಳು ಎಲ್ಲೆಡೆಯೂ ಕೂಡ ಜೋರಾಗಿರುವಂಥದ್ದು. ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂತಹ ಚರ್ಚೆ, ಇದೆಲ್ಲ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ನಮ್ಮ ಜೊತೆಗೆ ಅತಿಥಿಗಳಿದ್ದಾರೆ. JDS ವಕ್ತಾರರಾದಂಥ ಗಿರೀಶ್ ಗೌಡ ಅವರು, ಕಾಂಗ್ರೆಸ್ ವಕ್ತಾರರಾದಂಥ KH ಕುಮಾರ್ ಅವರು, BJP ವಕ್ತಾರರಾದಂಥ ಶಂಕರ್ ಗೌಡ ಬಿರಾದರ್ ಅವರು, ಎಲ್ಲರಿಗೂ ಕೂಡ ನಮಸ್ಕಾರ. ಚರ್ಚೆಗೆ ಆತ್ಮೀಯವಾದಂತಹ ಸ್ವಾಗತ. ಎಸ್ ಗಿರೀಶ್ ಗೌಡ್ರೆ, ನಿಮ್ಮ ಫಸ್ಟ್ ರಿಯಾಕ್ಷನ್, ಮೋದಿಯವರ ಈ ಒಂದು ಹೇಳಿಕೆ ಇಡೀ ದೇಶದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಮೋದಿಯವರು, ನಾವು ಕೂಡ ಒಂದು NDAದಲ್ಲಿ ಅಲಯನ್ಸ್ ಆಗಿರೋದ್ರಿಂದ ಮೋದಿಯವರು ನಿಮಗೆಲ್ಲ ಗೊತ್ತಿದೆ, ವಿಶ್ವದ ಕೆಲವು ಕಡೆ ಬಹಳಷ್ಟು ಕೂಡ ಸಂಘರ್ಷಗಳು, ಯುದ್ಧಗಳು ನಡೀತಾ ಇದೆ. ಅದರ ಕುರಿತಾಗಿ ಮುಂದೆ ಏನಾದರೂ ಕೂಡ ದೇಶದ ಆರ್ಥಿಕ ಸ್ಥಿತಿಗತಿಗಳನ್ನ ಅವರು ಹೊರತುಕೊಂಡು ತಾವುಗಳು ಮುಂದೆ ಈ ದೇಶ ಬಹಳಷ್ಟು ಕೂಡ ಸಂಕಷ್ಟದಲ್ಲಿದೆ ಅಥವಾ ಏನೋ ಅಧೋಗತಿ ಆಗಿದೆ, ಮತ್ತೊಂದಾಗಿದೆ ಅಂತ ಆ ಥರ ಹೇಳಿಲ್ಲ. ದೇಶ ಒಂದು ಆರ್ಥಿಕ ಸ್ಥಿತಿಗತಿಗಳನ್ನ ಅಥವಾ ಆರ್ಥಿಕ ಸಮಸ್ಯೆಗಳು, ಮುಂದೆ ಎದುರಾಗುವಂತಹ ಸಮಸ್ಯೆಗಳು ಈಗಲೇ ದಯಮಾಡಿ ಈ ಚಿನ್ನ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು ಅಂಥವನ್ನ ಯೂಸ್ ಮಾಡೋದ ಒಂದು ಮಿತವಾಗಿ ಬಳಸಿ, ಜೊತೆಗೆ ಹೇಳಿವ ಪೆಟ್ರೋಲ್ ಬದಲಾಗಿ ಏನೋ ಎಲೆಕ್ಟ್ರಿಕಲ್ ಬಳಸಿ, ರಾಸಾಯನಿಕ ಗೊಬ್ಬರಗಳನ್ನ ನೀವೇನು ಯೂಸ್ ಮಾಡ್ತಾ ಇದ್ದೀರೋ 50% ನೀವು ಒಂದು ಸಾವಯವ ಗೊಬ್ಬರಗಳನ್ನ ಯೂಸ್ ಮಾಡಿ, ಈ ದೇಶ ಮುಂದೆ ಆಗುವಂಥ ಅನಾಹುತಗಳನ್ನ ಈಗಲೇ ತಪ್ಪಿಸ್ಕೊಳ್ಳೋಣ ಅಂದ್ಕೊಂಡು ದೇಶದ ಪ್ರಜೆಗಳನ್ನ ಕುರಿತು ಒಂದು ಕಳಕಳಿ ಮನವಿ ಮಾಡ್ಕೊಂಡು, ಈಗಾಗಲೇ ಮಧ್ಯಪ್ರಾಚ್ಯ ಯುದ್ಧ ದೇಶಗಳಿಂದ ಆಗಿರುವಂತಹ ಪರಿಣಾಮ, ಅಥವಾ ಈಗ ಆಲ್ರೆಡಿ ಒಂದು ಐಡಿಯಾ ಇರಬೇಕಲ್ವಾ ಸರ್ ಪ್ರಧಾನಿ ಮೋದಿ ಅವರಿಗೆ, ಅದರ ಒಂದು ಮುನ್ಸೂಚನೆಯ ಅಂತ ಏನಾದರೂ ಗಂಭೀರವಾದ ಪರಿಸ್ಥಿತಿ? ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮೋದಿಯವರು ತೆಲಂಗಾಣದಲ್ಲಿ, ಪಶ್ಚಿಮ ಬಂಗಾಳದಲ್ಲ ತೆಲಂಗಾಣದಲ್ಲಿ ಒಂದು ಮಾತಾಡಬೇಕಾದ್ರೆ ಸರಿಸುಮಾರು 9,500 ಕೋಟಿ ಯಾವುದೋ ಒಂದು ಪ್ಯಾಕೇಜ್ ವರ್ಚುವಲ್ ಒಂದು ಆನ್ಲೈನಲ್ಲಿ ಇನಾಗ್ರೇಷನ್ಸ್ ಮಾಡುವಾಗ ಆ ಸಂದರ್ಭದಲ್ಲಿ ಹೇಳಿದ್ದಾರೆ. ಮುಂದೆ ನಿಮಗೆ ಕೊರೋನಾ ಸಂದರ್ಭದಲ್ಲಿ ಬಹಳಷ್ಟು ಕೂಡ ನಾವು ಎದುರಿಸಿದೀವಿ, ಮುಂದೆನೂ ಕೂಡ ಎದುರಿಸಂತ ಚಾನ್ಸಸ್ ಇರುತ್ತೆ. ಸ್ಪೀಚ್ ಅಲ್ಲಿ ಪಶ್ಚಿಮ ಬಂಗಾಳದ ಜಯವನ್ನು ಉಲ್ಲೇಖಿಸಿ ಹೇಳ್ತಾ ಇದ್ರು ಅಂತ ಹೇಳಿದೆ ನಾನು, ಪಶ್ಚಿಮ ಬಂಗಾಳದಲ್ಲಿ ಮಾತಾಡಿದ್ರು ಅಂತ ಹೇಳಿಲ್ಲ. ಆ ತೆಲಂಗಾಣದಲ್ಲಿ ಮಾತಾಡಿದಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಬಹಳಷ್ಟು ಕೂಡ ದೇಶ ಯಾವ್ಯಾವ ರೀತಿ ಸಮಸ್ಯೆಗಳನ್ನ ಎದುರಿಸಿದೆ, ಈ ಮುಂದಿನ ದಿನದಲ್ಲಿ ಈ ತರ ಆಗೋದು ಬೇಡ. ಆಮೇಲೆ ಈಗ ಈ ಏನು ಹೇಳಿಕೆ ಕೊಟ್ಟಿದ್ರಲ್ಲ ಮೋದಿ, ಅದಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರನು ಕೂಡ ಸ್ಪಷ್ಟನೆ ಪಡಿಸಿದೆ, ಇಂಧನ ಮತ್ತೊಂದು ಮಗದೊಂದು ಎಲ್ಲ ಇದೆ. ಹಾಗಾಗಿ ಒಂದು ಮನವಿ ಮಾಡ್ಕೊಂಡಿದ್ದಾರೆ ಹೊರತು ಸಹ ದೇಶ ಯಾವುದೋ ಅಧೋಗತಿಗೆ ಹೋಗಿದೆ, ಮತ್ತೊಂದು ಹೋಗಿದೆ ಅನ್ನೋದು ಅದು ಸುಳ್ಳು. ಈಗ ಒಂದು ಕಾಂಗ್ರೆಸ್ನವರು ಬಹಳಷ್ಟು ಕೂಡ ನೋಡ್ತಾ ಇದ್ದೀನಿ, ಬಹಳಷ್ಟು ಕೂಡ ಎದ್ರಿ ಏನೋ ಎಗ್ರಿ ಬೀಳ್ತಾ ಇದ್ದಾರೆ. ದೇಶ ಅಂದ್ರೆ ಸಂಕಷ್ಟಕ್ಕೆ ದುಡ್ಡು ಬಿಟ್ಟಿದ್ದಾರೆ, ಬಹಳಷ್ಟು ಕೂಡ ಪಾಕಿಸ್ತಾನಕ್ಕಿಂತ ಕೂಡ ಬರಬಾರ್ದು ಇದಾಗಿದೆ. ಅದು ಯಾವುದು ಕೂಡ ಇಲ್ಲ. ದೇಶದ ಜನತೆಗಳನ್ನು ಕುರಿತು
ಮತ್ತು ಮುಂದೆ ಆಗುವಂತಹ ಸಮಸ್ಯೆಗಳನ್ನ ಈಗಲೇ ನಾವು ಎಚ್ಚೆತ್ತುಕೊಂಡ್ರೆ ನಾವು ಇನ್ನೂ ಚೆನ್ನಾಗಿರ್ಬೋದು, ಆರ್ಥಿಕ ಸ್ಥಿತಿಗತಿಗಳು ಚೆನ್ನಾಗಿರ್ತವೆ ಅಂದ್ಕೊಂಡು ಒಂದು ಮನವಿ ಮಾಡ್ಕೊಂಡಿದ್ದಾರೆ. ವರ್ಷ ಚಿನ್ನ ಖರೀದಿ ಮಾಡದೇ ಇದ್ರೆ ದೇಶ ಆರ್ಥಿಕ ಪರಿಸ್ಥಿತಿಯಲ್ಲಿ ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿತ್ತಂತಲ್ಲ, ಈಗ ಚಿನ್ನ ಅಂತ ಹೇಳಿದ್ರೆ ಇವತ್ತು ಯಾರು ಇವಾಗ ಸಾಮಾನ್ಯ ಒಬ್ಬ ಬಡವನಾಗಿರೋ ಮಧ್ಯಮ ವರ್ಗದವನು ಇರ್ಬೋದು, ಏನ್ ಮಾಡ್ತಾನೆ, ಸಾಲನಾದ್ರೂ ಮಾಡಿ ಚಿನ್ನ ತಗೋಬೇಕು ಅಂತಾನೆ. ಸೊ ಹಾಗಾಗಿ ಅದನ್ನ ನೀವು ಮುಂದೂಡಿ ಮುಂದಿನ ದಿನದಲ್ಲಿ ಕೂಡ ಇವತ್ತೇನು 14, 15, 16 ಸಾವಿರ ಚಿನ್ನ ರೈಟ್ ಇದೆಯಲ್ಲ, ನೀವು ಇವತ್ತು ಇದೇ ತರ ಮಾಡ್ಕೊಂಡು ಹೋದ್ರೆ ನಾಳೆ ದಿವಸ ಒಂದು ಸಾಲ ಮಾಡೋ, ಮತ್ತೊಂದು ಮಾಡೋ, ಮಗ್ದೊಂದು ಬೇಡ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಬಹಳಷ್ಟು ಕೂಡ ವೇರಿಯೇಷನ್ಸ್ಗಳಿದೆ, ಅವೆಲ್ಲನೂ ಕೂಡ ತಡೆಗಟ್ಟಬೇಕು ಅಂತ ಹೇಳಿದ್ರೆ ನೀವು ಕೂಡ ಏನಾದರೂ ನೀವು ಚಿನ್ನ ಮತ್ತೊಂದು ಮಗ್ದೊಂದು ಏನೋ ತಗೊಂಡಂತ ಒಂಚೂರು ಮುಂದೂಡಿ ಅಂತ ಹೇಳಿದ್ದಾರೆ ಹೊರತು ತಗೊಂಡ್ಲೇಬೇಡಿ ಅಂತ. ಒಂದೊಂದು ವರ್ಷ ಯಾರು ಕೂಡ ಏನು ಮಾಡಬಾರ್ದು ಅಂದ್ರೆ ಈಗ ಯುದ್ಧ ನಡೀತಾ ಇತ್ತಲ್ಲ ಸರ್, ನಿಮ್ಗೆಲ್ಲ ಗೊತ್ತಿದೆ ಇಂಧನ ಯಾವ್ಯಾವ ರೀತಿ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದೀವಿ ಅಂತ ಗೊತ್ತಿದೆ, ಎಲ್ರಿಗೂ ಗೊತ್ತಿರೋಂಥ ವಿಷಯ. ಚುನಾವಣಾ ಪೂರ್ವದಲ್ಲಿ ಸ್ಟಾಕ್ಸ್ ಇದೆ, ನಮಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದಂತಹ ಮೋದಿ ಅವರು ಏಕಾಏಕಿ ಇವಾಗ ಚುನಾವಣೆ ಮುಗೀತು, ರಿಸಲ್ಟ್ಸ್ ಬಂತು, ಇವಾಗ ಯಾಕಿದು ಅಂತ ಇದು ಅವರ ಪ್ರಶ್ನೆ. ಅಲ್ಲ, ಸ್ಟಾಕ್ ಇರಬಹುದು ಸರ್, ಈಗ ಸ್ಟಾಕ್ ಇದ್ದಾಗ ಈಗ ಬೇಕಲ್ಲ. ಈಗ ಮಧ್ಯಪ್ರದೇಶ ಏನೋ ನಿಮ್ಗೆ ಗೊತ್ತಿದೆ, ಯುದ್ಧ ಸ್ಟಾರ್ಟ್ ಆಗಿದೆ. ಯುದ್ಧ ಸ್ಟಾರ್ಟ್ ಆಗಿ ಒಂದೊಂದ್ಸರಿ ಏನ್ ಮಾಡ್ತಾರೆ, ಈಗ ಅಮೆರಿಕದ ಅಧ್ಯಕ್ಷ ಏನ್ ಮಾಡ್ತಾರೆ, ನಾನು ಯುದ್ಧ ನಿಲ್ಲಿಸ್ತೀನಿ, ಮಾತುಕತೆಗೆ ರೆಡಿ ಅಂತಾರೆ. ತಿರ್ಗಾ ಬೆಳಿಗ್ಗೆ ನಾನು ಯುದ್ಧ ಕಂಟಿನ್ಯೂ ಮಾಡ್ತೀನಿ ಅಂತಾರೆ. ಇರಾನ್, ಇಸ್ರೇಲ್ ಎಲ್ಲ ನಿಮ್ಗೆಲ್ಲ ಗೊತ್ತಿರೋಂಥದ್ದೇ. ಸೊ ಯಾವ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ತಕ್ಷಣಕ್ಕೆ ನಾವು ರೆಡಿ ಆಗಿರೋಣ ಅಂದ್ಕೊಂಡು ದೇಶದ ನಿವಾಸಿಗಳಿಗೆ ಇವರು ಕರೆ ಕೊಟ್ಟಿದ್ದಾರೆ. ರೈಟ್, ಓಕೆ. ಕುಮಾರ್ ಸರ್, ಕಾಂಗ್ರೆಸ್ನವರ, ವಿಪಕ್ಷ ನಾಯಕರ ಎಲ್ಲರ ಪ್ರತಿರೋಧ ಇವತ್ತು ಮೋದಿ ಅವರ ಈ ಒಂದು ಹೇಳಿಕೆಗಿರುವಂಥದ್ದು, ದೇಶವನ್ನ ಸರಿಯಾಗಿ ನಡೆಸ್ತಾ ಇಲ್ಲ ಮೋದಿ ಅವರು, ಆಡಳಿತಾತ್ಮಕವಾಗಿ ವಿಫಲರಾಗಿದ್ದಾರೆ ಅನ್ನುವಂಥ ಹೇಳಿಕೆ. ನಿಮ್ಮ ಫಸ್ಟ್ ರಿಯಾಕ್ಷನ್? ಭಾರತ ದೇಶದ ಜನರು ಏನು 12 ವರ್ಷಗಳ ಹಿಂದೆ ಇವರು ಮಾಡಿದ ಹುಸಿ ಭಾಷಣಗಳನ್ನು ನಂಬಿ, ಹುಸಿ ದೇಶದ ದೇಶ ಪ್ರೇಮದ ಅಫೀಮನ್ನು ಕೊಟ್ಟು ದೇಶದ ಜನರಿಗೆ दाम बढ़ रहे हैं क्या, प्राइस हाइक हो गया है क्या, डॉलर का रुपये दाम क्या हो गया ಅಂತ ಭಾಷಣ ಮಾಡಿದ್ದವರು. भाइयों बहनों, 50 दिन दे दीजिए, 50 दिन, नहीं तो आप क्या कहेंगे वो सुनता हूँ मैं ಅಂತ ಭಾಷಣ ಮಾಡಿದ್ದು ನಾವಲ್ಲ. ಭಾರತ ದೇಶದ ಜನರು ಈ ಹುಸಿ ಭಾಷಣಗಳನ್ನು ನಂಬಿ ಮೋಸ ಹೋಗಿ ಇವತ್ತು ಅವ್ರು 50 ದಿನ ಅಲ್ಲ, ನಮ್ಗೊಂದು ದಿನ ಕೊಡಿ, ನಾವೆಲ್ಲರೂ ನೇಣು ಹಾಕೊಂಡು ಸಾಯ್ತೀವಿ ಅನ್ನೋ ಪರಿಸ್ಥಿತಿ ಭಾರತ ದೇಶದ ಜನರಿಗೆ ತಂದು ಒಡ್ಡಿರೋವಂಥದ್ದು ಈ ಅವಿವೇಕತನದ ನಿರ್ಧಾರಗಳು, ಅಸ್ಪಷ್ಟವಾದಂಥ ವಿದೇಶಿ ನೀತಿಗಳು ಮತ್ತು ಒಬ್ಬ ಅವಿದ್ಯಾವಂತನ ಕೈಯಲ್ಲಿ ದೇಶ ಕೊಟ್ಟರೆ ಏನು ಪರಿಸ್ಥಿತಿ ಬಂದು ಮುಟ್ಟುತ್ತೆ ಅನ್ನೋದು ಇವತ್ತಿನ ದೇಶದ ಸ್ಥಿತಿ. ಯಾರು ಅಂತ ದೇಶದ ಜನರೆಲ್ಲ ಗೊತ್ತು. ನಾನು ನನ್ನ MA ಸರ್ಟಿಫಿಕೇಟ್ನ ಶೋ ಮಾಡ್ತೇನೆ, ಅವ್ರದ್ದು SLC ಸರ್ಟಿಫಿಕೇಟ್ ಶೋ ಮಾಡಲಿ ಸಾಕು. ನೀವು ಕ್ವಾಲಿಫಿಕೇಶನ್ ಒಂದು ನಿಮಿಷ ದೇಶ ನಡೆಸಬೇಕು ಅಂತಂದ್ರೆ ದೇವಸ್ಥಾನ, ಧರ್ಮ, ಪಾಕಿಸ್ತಾನ, ಮುಸಲ್ಮಾನ, ಹಿಜಾಬು, ಹಲಾಲು ಇದೆಲ್ಲ ದೇಶ ನಡೆಸೋದು. ದೇಶ ನಡೆಸೋದು ಅಂದರೆ ನನ್ನ ಭೌಗೋಳಿಕ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ವಿದೇಶಗಳ ಜೊತೆಗೆ ವ್ಯಾಪಾರ, ವ್ಯವಹಾರ ಮತ್ತು ಸಂಬಂಧಗಳನ್ನು ಗಟ್ಟಿಮುಟ್ಟಾಗಿ ಬೆಳೆಸ್ಕೊಂಡ್ರೆ ಮಾತ್ರ ನಾವು ಪಾರಂಪರಿಕವಾಗಿ ಯಾರ್ಯಾರ ಜೊತೆ ಏನೇನು ಸಂಬಂಧಗಳು ಬೆಳೆಸ್ಕೊಂಡಿದ್ವೋ ಅದನ್ನು ಮುಂದುವರಿಸ್ಕೊಂಡು ಹೋದರೆ ಈ ದೇಶ ಸುಭಿಕ್ಷವಾಗಿರುತ್ತೆ ಅನ್ನೋದನ್ನು ಯೋಚನೆ ಮಾಡಿದಾಗ ಮಾತ್ರ ಈ ಥರದ ಪರಿಸ್ಥಿತಿಗಳಿಂದ ನಾವು ಸುಭದ್ರವಾಗಿರೋ ಸಾಧ್ಯತೆ ಇದೆ. ಆಯ್ತು ಸರ್, ಈಗ ಯುದ್ಧದಿಂದ ಎಲ್ಲ ಸಮಸ್ಯೆ ಆಗ್ಬಿಟ್ಟಿದೆ, ಅದರಿಂದ ನಾನು ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ನೀವು ಹೇಳ್ತಿದ್ದೀರಿ. ಯುದ್ಧ ಪ್ರಾರಂಭ ಆಗುವ 2 ದಿನ ಮುನ್ನ ಅದೇನೋ ಕೊಳ್ಳಗೊಂದು ಪಟ್ಟಿ ಹಾಕ್ಸ್ಕೊಂಡು ಒಂದು $1 ಹಾಕ್ಸ್ಕೊಂಬಂದ್ರಲ್ಲ ಇಸ್ರೇಲಲ್ಲಿ, ಯಾಕೆ ಹಾಕಿಸ್ಕೊಂಬಂದ್ರು ಸರ್? ರಷ್ಯಾದವ್ರ ಜೊತೆ ನಮ್ಮ ಸಂಬಂಧ ತೈಲೋತ್ಪನ್ನಗಳನ್ನು ಪರ್ಚೇಸ್ ಮಾಡೋದಕ್ಕೆ 40 ವರ್ಷ 50 ವರ್ಷಗಳಿಂದ ಇದ್ದಂಥ ಸಂಬಂಧವನ್ನು ಹಾಳುಗೆಡುವಿ ಈಗ ಅಮೇರಿಕಾದವರು ಆ್ಯಕ್ಟರ್, ಜೋಕರ್, ಡ್ಯಾನ್ಸರ್ ನಾವೆಲ್ಲ ಹೇಳ್ಸ್ಕೊಂಡಿರೋದು, ಅಮೇರಿಕಾದವರು ಅವ್ರ ಸ್ನೇಹಿತನಿಗೆ ಹೇಳಿರೋದು. ನಾನು ಹೇಳ್ದಂಗೆ ಕುಣಿತಾರೆ, ದೊಡ್ಡ ಆಕ್ಟರ್ ಇವರು ಹೇಳಿ $1 ಹಾಕ್ಸ್ಕೊಂಬಂದರು. ಅದೆಂಥದ್ದು ಕೊಳ್ಳಗೆ ಇಸ್ರೇಲಲ್ಲಿ. ರಷ್ಯಾದವ್ರ ಜೊತೆಗೆ ಆಯಿಲ್ ಪರ್ಚೇಸ್ ಮಾಡಿಬಿಡಿ ಅಂತ ಹೇಳಿದ್ರು, ಪರ್ಚೇಸ್ ಮಾಡ್ತಾ ಇಲ್ಲ ಇವರೀಗ. ಇವ್ರು ನಮ್ಮ ದೇಶದ ಪ್ರಧಾನಿನಾ? ಇವರ ನಮ್ಮ ದೇಶದ ಪ್ರಧಾನಿ, ಟ್ರಂಪ ನಮ್ಮ ದೇಶದ ಪ್ರಧಾನಿ. ಚಿನ್ನದ ಬೆಲೆ ತಗೋಬೇಡಿ, ಚಿನ್ನ ತಗೋಬೇಡಿ ಅಂತ ಹೇಳ್ತಾರೆ.
ನಾನು ಇವತ್ತು ಬೆಳಗ್ಗೆ ವಾಕಿಂಗ್ ಮಾಡುವಾಗ ಕೆಲವು ಸ್ನೇಹಿತರುಗಳು ಮಾತನಾಡಿದ ಮಾತು, ಇದು ಜಾನಪದದ ಮಾತು, ಬೇರೆ ಅನ್ಯತಾ ಭಾವಿಸೋದಾದರೆ ಅವ್ರಿಷ್ಟಕ್ಕೆ ಬಿಟ್ಟಿದ್ದು. ಒಬ್ಬ ಗುಂಡ್ರಗೋವಿ ಕೈಯಲ್ಲಿ ದೇಶ ಕೊಟ್ಟರೆ ಹಿಂಗೆ ಆಗೋದು ಅನ್ನೋ ಪದ ಬಳಸಿದ್ದಾರೆ. ಏನೋ ಗುಂಡರಗೋವಿ ಅನ್ನೋ ಪದ ಬಳಸಿದ್ದಾರೆ. ಅಲ್ಲ ಯಾರ್ಯಾರಿಗೇನೇನೋ ಅವರ ಮನಸ್ಸಿಗೆ ಬಂದದ್ದು ಮಾತು. ಅಂದರೆ ಜನರಿಗೆ ಯಾವ ರೀತಿ ಸಂಕಷ್ಟ ತಂದು ಒಡ್ಡುತ್ತಾ ಇದ್ದಾರೆ ಅಂತ. ಬಿನಾ ಬತಾಯೆ ಎಮರ್ಜೆನ್ಸಿಗಳನ್ನ ಘೋಷಣೆ ಮಾಡ್ತಾ ಇದ್ದಾರೆ. ನೋಟುಬಂದಿ ಮಾಡಿದ್ರು, ಎಮರ್ಜೆನ್ಸಿ. ಆಮೇಲೆ ಕೋವಿಡ್ ಸಂದರ್ಭದಲ್ಲಿ ಎಮರ್ಜೆನ್ಸಿ. ತಿನ್ನಕ್ಕೆ ಆಹಾರ ಇಲ್ಲದೆ, ನಡ್ಕೊಂಡೋಗೋಕ್ಕೆ ವಾಹನಗಳಿಲ್ಲದೆ ರಸ್ತೆಯಲ್ಲಿ ಬಿದ್ದು ಸತ್ರು ಜನ. ಕಾಂಗ್ರೆಸ್ನವರು ಎಮರ್ಜೆನ್ಸಿ ಮೇಲೆ ಉಸಿರುವಾಟ ಅಲ್ಲ ಇವ್ರು ಹೇಳಿದ್ದು ಅಲ್ಲ, ಇವ್ರು ಹೇಳ್ತಾ ಇರೋದು ಯಾವಾಗಲೂ ಟೀಕೆ ಮಾಡ್ತಿದ್ರಲ್ಲ ಸ್ವಾಮಿ. ಈಗ ಮತ್ತೊಂದು ಎಮರ್ಜೆನ್ಸಿ ತಂದೋಡ್ತಾ ಇದ್ದಾರೆ. ಯಾಕೆ ಸ್ವಾಮಿ 2 ತಿಂಗಳಿಂದ ಈ ಮಾತುಗಳು ಯಾಕೆ ಮಾತಾಡಲಿಲ್ಲ? 5 ರಾಜ್ಯ ಚುನಾವಣೆಗಳಿತ್ತಲ್ಲ, ಆ ಸಂದರ್ಭದಲ್ಲಿ ಈ ಮಾತುಗಳು ಯಾವುದು ಬರಲೇ ಇಲ್ಲ ನಿಮ್ಮ ಬಾಯಲ್ಲಿ. ಯಾಕಪ್ಪ ಬರಲಿಲ್ಲ? ನಾವೇ ನಿಮ್ಮ ಬಾಯಿಗೆ ಕಟ್ಟಾಕಿದ್ವಾ? ನಾವು ಫೆಬ್ರವರಿ 28 ಮುಂಚೆನೇ ಈ ಪರಿಸ್ಥಿತಿ ಬರುತ್ತೆ ಅಂತೇಳಿ ನಮ್ಮ ಪಕ್ಷದ ನೇತಾರರು ರಾಹುಲ್ ಗಾಂಧಿ ಅವರು, AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶಕ್ಕೆ ಇಂಥದ್ದೊಂದು ಸಂಕಷ್ಟ ತಂದು ಒಡ್ಡುತ್ತಾರೆ ಇವರು ಅಂತ ನೀವು ಮುನ್ನೆಚ್ಚರಿಕೆ ತಗೊಳ್ಳಿಲ್ಲ ಅಂತಂದ್ರೆ ನಮ್ಗೆ ಈ ಪರಿಸ್ಥಿತಿ ಬಂದ್ಬಿಟ್ಟುತ್ತೆ ಅಂತ ಪದೇ ಹೇಳಿದ್ರು ಕೂಡ ಇವರು ಪ್ರಚಾರ ಮಂತ್ರಿಗಳು, ಪ್ರಾಂಪ್ಟರ್ ಪ್ರಧಾನಮಂತ್ರಿಗಳು, ಪಕೋಡಾ ಮಂತ್ರಿಗಳು ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ರು. ಪಕೋಡಾ ಮಂತ್ರಿ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಮತ್ತೊಮ್ಮೆ ನೀವು ವರ್ಕ್ ಫ್ರಮ್ ಹೋಮ್ ಅಂತ ಪದ ಬಳಸ್ತಾ ಇದ್ದೀರಿ. ಕೋಟ್ಯಾಂತರ ಜನರ ಜೀವನ ಜೊತೆ ಆಟ ಆಡ್ತಾ ಇದ್ದೀರಿ. ಮತ್ತೆ ಉದ್ಯೋಗ ಕಳ್ಕೊಳ್ಳುವಂಥ ಪರಿಸ್ಥಿತಿ ತಂದೊಡ್ಡೋದಕ್ಕೆ ಈ ಮಾತನ್ನು ಹೇಳಿದ್ದೀರಿ. ನೀವು ಆ ಮಾತು ಹೇಳಿದ ತಕ್ಷಣ ಕಂಪನಿಗಳವರೆಲ್ಲ ಅಲರ್ಟ್ ಆಗಿ ಮತ್ತೊಂದಷ್ಟು ಕೋಟ್ಯಾಂತರ ಜನರು ಉದ್ಯೋಗಕ್ಕೆ ಕತ್ತರಿ ಆಗ್ತಾರೆ. ಈ ಸ್ವಲ್ಪ ಪ್ರಜ್ಞೆ ಇರೋ ಪ್ರಧಾನಮಂತ್ರಿಗಳಾದರೆ ಈ ಥರದ ಮಾತುಗಳನ್ನೆಲ್ಲ ಮಾತಾಡೋದು. ಆಯಿತು, 1 ನಿಮಿಷ. ಓಕೆ, 7 ಪಾಯಿಂಟ್ಗಳು ಮಾತನಾಡಿದ್ದಾರೆ. ನೋಡ್ಬಿಟ್ಟು ಮುಗಿಸ್ಬಿಡ್ತೀನಿ. ಅವ್ರು ಏನು ಹೇಳ್ತಾರೋ ಹೇಳಿ, ನಾನು ಕೂತ್ಕೊಂಡು ಕೇಳಿಸ್ಕೊತೇನೆ. ಪೆಟ್ರೋಲು $120 ಇತ್ತು ಬೆಲೆ 2014ರಲ್ಲಿ. ನಾವೆಷ್ಟು ಕೊಡ್ತಾ ಇದ್ವಿ ಪೆಟ್ರೋಲು? 65 ರೂಪಾಯಿ, 50 ರೂಪಾಯಿ ಡೀಸೆಲ್ಲು. $100 ಇತ್ತು ಇವ್ರು ಬಂದಮೇಲೆ. ಅವತ್ತಿಂದ ಇವತ್ತವರೆಗೂ 100 ರೂಪಾಯಿ ಅಂತೆ, 90 ರೂಪಾಯಿ ಅಂತೆ ಲೂಟಿ ಹೊಡೆದಿದ್ದಾರೆ ದುಡ್ಡು. ಎಷ್ಟು ಒಟ್ಟು ಎಷ್ಟು? 43 ಒಂದು ನಿಮಿಷ ಇರಿ ಸರ್ 43 ಲಕ್ಷ ಕೋಟಿಗಳು ರೂಪಾಯಿ ಕಳೆದ 10 ವರ್ಷದಿಂದ ಲೂಟಿ ಹೊಡೆದಿದ್ದಾರೆ. ಪೆಟ್ರೋಲು ಡಾಲರ್ ಬೆಲೆ ಕಡಿಮೆ ಇದ್ರೂ ಕೂಡ ಇವರು 100 ರೂಪಾಯಿಗೆ ರೇಟ್ ಜಾಸ್ತಿ ಮಾಡಿ 65ರಿಂದ 100 ರೂಪಾಯಿ ಮಾಡಿ ಲೂಟಿ ಹೊಡೆದಿದ್ದಾರೆ. ಮತ್ತೊಂದು ಚಿನ್ನ ನಮ್ಮ ದೇಶದಲ್ಲಿ ಇದು ಉತ್ಪಾದನೆ ಆಗೋದು 1 ರಿಂದ 2 ಟನ್ ಉತ್ಪಾದನೆ ಆಗುತ್ತೆ. ಇನ್ನು ಮಿಕ್ಕಿದ್ದನ್ನ ವಿದೇಶದಿಂದ ತರ್ತೇವೆ. ಸ್ವಾಮಿ ನಿಮ್ಮ ದುಡ್ಡಲ್ಲಿ ತರ್ತಾ ಇದ್ದೀರಾ? ಇವತ್ತೆಷ್ಟು? 1.5 ಲಕ್ಷ. ಬರೀ 2600 ರೂಪಾಯಿ ಇತ್ತು, 26,000 ರೂಪಾಯಿ ಇತ್ತು 10 ಗ್ರಾಮ್ ಚಿನ್ನ. ಇವತ್ತು 1,60,000 ಆಗಿದೆ. ನೀನ್ ದುಡ್ಡಲ್ಲೇ ನಾನು ತಂದ್ಕೊಡ್ತೀನಪ್ಪ. ಡಾಲರ್ ಬೆಲೆ ಜಾಸ್ತಿ ಆಗೋಗಿದೆ ಅಂದ್ರೆ ನಮ್ ದುಡ್ಡನ್ನೇ ಲೆಕ್ಕ ಮಾಡಿ ಅಲ್ಲಿಂದ ತರೋದು. ಒಬ್ರು JDS ನ ಚಿನ್ನದ ಅಂಗಡಿ ಇಟ್ಕೊಂಡಿರೋ ಮಾಲೀಕರೊಬ್ರು ಮಾತನಾಡ್ತಾರೆ. ಇವತ್ತು ಶೇಖರಣೆ ಮಾಡಿ ಇಡಬೇಡಿ ಅಂತ ಹೇಳಿದ್ದಾರೆ ಮೋದಿಯವರು. ಮತ್ತು ದೇಶದ ಒಳತಿಗಾಗಿ ಚಿನ್ನ 1 ವರ್ಷ ಖರೀದಿ ಮಾಡಬೇಡಿ ಅಂತ ಹೇಳಿದ್ರೆ ಇದು ತುಂಬಾ ಒಳ್ಳೆ ಇದು, ನಾನು ಸ್ವಾಗತ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಂದು ನಿಮಿಷ ಇರ್ರಿ, ಇಂಟರ್ವ್ಯೂ ಮಾಡ್ಬಿಡಿ. ಮಾಡ್ಕೊಂಡು ಕೂತ್ಕೊಂಡ್ರೆ ಇಲ್ಲಿ ಕೇಳಿಸ್ಕೊಳಕ್ ಯಾರು ಇಲ್ಲ. ಇಲ್ಲಿ ಏನು ವಿಚಾರನೆ ಗೊತ್ತಿಲ್ಲ, ಆಯ್ತಾ? ಏನ್ ವಿಚಾರ ಇದೆ ನಿಮ್ದು? ಏನ್ರಿ ವಿಷಯ ಇರೋದು? ಪ್ರಧಾನಮಂತ್ರಿಗೆ ಗುಂಡ್ರುಗೋವಿ ಅಂತೀರಾ ನೀವು? ಒಬ್ಬ ನಾಲಾಯಕ ಡ್ರಗ್ಸ್ ಸಿಗಾಕೊಂಡ್ರು ಅಂತ ಅಮೆರಿಕದ ಸಿಗಾಕೊಂಡು ಬಂದಿದ್ದೀವಿ ಈ ದೇಶದಲ್ಲಿ. ಒಬ್ಬ ಡ್ರಗ್ಗಿಸ್ಟ್ ನಿಮ್ ಲೀಡರ್ ಅಂತ ಹೇಳಕ್ ಇಷ್ಟಪಡ್ತೇನೆ. ಸುಬ್ರಹ್ಮಣ್ಯನ್ ಸ್ವಾಮಿ ಸೋನಿಯಾ ಗಾಂಧಿ ಬಗ್ಗೆ ಏನಂತ ಹೇಳಿದಾರೆ ಹೇಳ? ರೆಡ್ ಸಾರಿ ಪುಸ್ತಕದ ಬಗ್ಗೆ ಹೇಳ. ನಾನು ಸುಬ್ರಹ್ಮಣ್ಯ ಸ್ವಾಮಿ ನಿಮ್ಮ ಸಂವಿಧಾನ ಆಗಂಗಿದ್ರೆ 100 ಮಾತುಗಳಿಗೆ ಮುಗಿಸಿ ಆಯ್ತಾ ಸರ್? ಈಗ ಚಿನ್ನದ ಅಂಗಡಿ ಓನರ್ ಇದಾರಲ್ಲ, ಹಂಚ್ಬಿಡಪ್ಪ ಎಲ್ಲರಿಗೂ ಚಿನ್ನನ. ನಿಮ್ ನಾಯಕ ನಿಮ್ಮ ನೀವು ಕೊಳ್ಳೆ ಹೊಡೆದ್ರಲ್ಲ ಇಷ್ಟು ವರ್ಷ, ಹಂಚ್ಬಿಡ ಎಲ್ಲರಿಗೂ ನಿಮ್ಮ ಅಂಗಡಿಯಿಂದ. ಆಗಲ್ಲ. ಓಕೆ, ಮಾತಾಡೋದಕ್ಕೆ ಸ್ವಲ್ಪ ಇತಿಮಿತಿ ಇರ್ಬೇಕು. ಆಯ್ತಾ ಸರ್? ರೈಟ್. ರಸಗೊಬ್ಬರದ ವಿಷಯಕ್ಕೆ ಬರೋಣ. 50% ರಸಗೊಬ್ಬರ 8.6% ಗೊಬ್ಬರ ಮೇಲಿದ್ದಂಥ ಸಬ್ಸಿಡಿಯನ್ನು ತೆಗ್ದಾಕಿದ್ದೀರಿ. ಈಗ ನೀವು 1,34,00,000 ಕೋಟಿ ಏನು ಸಬ್ಸಿಡಿ ಇತ್ತಲ್ಲ, ಅದರಲ್ಲಿ 8.6% ಸಬ್ಸಿಡಿ ತೆಗ್ದಾಕಿದ್ದೀರಿ.
ರಸಗೊಬ್ಬರ ಬಳಸಬೇಡಿ, ಅದೆಂಥದ್ದು ಸಾವಯವ ಸಾವಯವ. ಗೊಬ್ಬರ ಬೆಳೆಸ್ಕೊಂಡು ದೇಶನ ಉದ್ಧಾರ ಮಾಡಿ ರೀ. ಎಲ್ಲಾದ್ರೂ ಉಂಟೇನ್ರಿ ನಿಮ್ಮ ಕೈಯಲ್ಲಿ ಆಗದಿದ್ರೆ ಅಧಿಕಾರ ಬಿಟ್ಟು ಈಚೆ ಹೋಗ್ರಿ, ನಾವು Okay. ತೋರಿಸ್ತೇವೆ. Okay. ಆಯ್ತಾ? Okay. ರಸಗೊಬ್ಬರದ್ದಾಯ್ತು. ಅಡಿಗೆ ಎಣ್ಣೆ ಈ ಅಪ್ಪ ಪುಣ್ಯಾತ್ಮ ಬಂದ್ಮೇಲೆ ಈ 50 ರೂಪಾಯಿ ಸಿಗ್ತಾ ಇದ್ದಿದ್ದ ಎಣ್ಣೆ 160 ರೂಪಾಯಿ 1 kg ಎಣ್ಣೆ. ಈ ಪುಣ್ಯಾತ್ಮನಿಂದ ಜನರು ನಲ್ಗೋಗ್ತಾ ಇದ್ದಾರೆ, ವಿಲಿ ಅಂತ ಒದ್ದಾಡ್ತಿದ್ದಾರೆ. ನೀನು ದೇಶಕ್ಕಾಗಿ ಇಷ್ಟೆಲ್ಲ 200 ಲಕ್ಷ ಕೋಟಿ ಸಾಲ ಮಾಡಿದ್ಯಲ್ಲಪ್ಪ. ಒಂದು ಫ್ಯಾಕ್ಟ್ರಿ ತಂದಿದ್ಯಾ, ಒಂದು ಅಣೆಕಟ್ಟು ಕಟ್ಟದ ಹೊಸದು, ಒಂದು ಹೊಸ ಆಸ್ಪತ್ರೆ ಕಟ್ಟಿದ್ಯಾ, ಒಂದು ಹೊಸ ವಿದ್ಯುತ್ ಅಣು ವಿದ್ಯುತ್